ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನೋಡಿ, ಇಲ್ಲಿ ಎರೆಹುಳು ಭೂಮಿ ಒಳಗಡೆ ಯಾವ ರೀತಿ ಹೋಗ್ತಾ ಇದೆ ಅಂತ. ಸ್ಟಾರ್ ಫ್ರೂಟ್ ಗಿಡದ ಕೆಳಗಡೆ ಕೆಲವೊಂದು ಚಕೋತ ಸೊಪ್ಪು ಎಲ್ಲ ಉಟ್ಕೊಂಡಿದೆ. ಬೀಜಗಳು ಬಿದ್ದಿತ್ತು ಅನಿಸುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಸಬ್ಬಸಿಗೆ ಸೊಪ್ಪು, ಕೆಂಪು ದಂಟು, ಹಾಗೆ ಚಕೋತ ಸೊಪ್ಪು ಕೂಡ ಉಟ್ಕೊಂಡಿದೆ. ಇದು ಪಾರಿಜಾತ ಗಿಡ. ಇದರಲ್ಲಿ ಕೂಡ ಹೂಗಳು ಶುರುವಾಗಿದೆ. ರಾತ್ರಿ ಹೊತ್ತು ಅರಳುತ್ತೆ, ಸಂಜೆಗೆಲ್ಲ ಬಿದ್ದೋಗುತ್ತೆ. ರಾತ್ರಿ ಅರಳಿ ಬೆಳಗ್ಗೆ ಹೊತ್ತಿಗೆ ಕೆಳಗಡೆ ಉದುರೋಗುತ್ತೆ. ಇದು ತೊಂಡೆಕಾಯಿ ಬಳ್ಳಿ. ಇದರಲ್ಲಿ ಹೂಗಳು ಆಗ್ತಾ ಇದೆ, ಹಾಗೆ ಕಾಯಿಗಳಾಗೋದಕ್ಕೂ ಕೂಡ ಶುರುವಾಗಿದೆ. ತೋರಿಸ್ತೀನಿ ನೋಡಿ. ಇಲ್ಲಿ ಇದೆಲ್ಲ ಈಚ್ಗಳು. ಇವಾಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದೆಲ್ಲ ದೊಡ್ಡದಾಗತ್ತೆ. ಸುಮಾರಿದೆ ಇಲ್ಲಿ ನೋಡಿ. ಈ ರೀತಿ ಹೂ ಆಗುತ್ತೆ, ಅದಾದಮೇಲೆ ಕಾಯಿಗಳಾಗುತ್ತೆ. ದಾಳಿಂಬೆ ಗಿಡದಲ್ಲಿ ಪೂರ್ತಿ ಹಣ್ಣನ್ನೆಲ್ಲ ಹಾರ್ವೆಸ್ಟ್ ಮಾಡಿದ ನಂತರ ಮತ್ತೆ ಹೂ ಆಗೋದಕ್ಕೆ ಶುರುವಾಗಿದೆ. ಹಾಗೆ ಈ ಗಿಡದಲ್ಲಿ ಒಂದು ಬುಲ್ಬುಲ್ ಹಕ್ಕಿ ಗೂಡನ್ನು ಕೂಡ ಕಟ್ಟಿದೆ. ವಿಡಿಯೋಲಿ ನಿಮಗೆ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ. 2 ಬುಲ್ಬುಲ್ ಹಕ್ಕಿಗಳು ಈ ಗೂಡೊಳಗಡೆ ಬರುತ್ತೆ. ಹತ್ತಿರಕ್ಕೆ ಈ ಗಿಡದ ಹತ್ರ ಬಂದಿದ ತಕ್ಷಣವೇ ಹಾರೋಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಗೂಡು. ಎಷ್ಟು ಚೆನ್ನಾಗಿ ಕಟ್ಟಿದೆಯೋ, ಎಲ್ಲ ಹುಲ್ಲುಗಳನ್ನ ತೊಗೊಂಡು ಬಂದು. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿಗಳು ಬಿಟ್ಟಿದೆ, 2 ದೊಡ್ಡದಾಗಿದೆ. ಇಲ್ಲೊಂದಿದೆ. ಇನ್ನು ಹಾಗಲು ಗಿಡದಲ್ಲಿ ಹಾಗಲು ಪೀಚ್ ಶುರುವಾಗಿದೆ ನೋಡಿ. ನೆನ್ನೆ ಅಷ್ಟೇ ಅರಳಿತ್ತು ಹೂವು. ಅದು ಪರಾಗಸ್ಪರ್ಶ ಆಗಿದ್ದರೆ ಕಾಯಾಗತ್ತೆ. ಮತ್ತು ಇಲ್ಲೊಂದು ಚಿಕ್ಕದು. ಇಲ್ಲಿ ಆಫ್ ವೈಟ್ ಕಲರ್ ಸೇವಂತಿಗೆ ಮೊಗ್ಗುಗಳು ಆಗ್ತಾ ಇದೆ. ಇವಾಗ ಸೀಸನ್ ಅಲ್ವಾ. ಹಾಗೆ ಇಲ್ಲಿ ಮರೂನ್ ಕಲರ್ದು ಸೇವಂತಿಗೆ ಹೂಗಳು ಅರಳಿದೆ 2. ಜೊತೆಗೆ ಇವಾಗ ಸಣ್ಣದಾಗಿ ಎಲ್ಲದೂ ಮೊಗ್ಗುಗಳಾಗ್ತಾ ಇದೆ. ಮರುಗ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಖಾಲಿ ಇರುವಂಥ ಎಲ್ಲ ಗ್ರೋ ಬ್ಯಾಗ್ಸ್ಗಳಲ್ಲಿ ನಾನು ಕೊತ್ತಂಬರಿ ಬೀಜ ಹಾಕಿದ್ದೀನಿ, ಅಂದರೆ ಧನಿಯಾ ಹಾಕಿದ್ದೀನಿ. ಅದು ಧನಿಯಾ ಸ್ವಲ್ಪ ಮೊಳಕೆ ಬರೋದಕ್ಕೆ ಜಾಸ್ತಿ ದಿನವೇ ಬೇಕು. ಚೆನ್ನಾಗಿ ಮೊಳಕೆ ಬಂದಮೇಲೆ ತೋರಿಸ್ತೀನಿ. ಗುಲಾಬಿ ಗಿಡದಲ್ಲಿ ರೀಪಾಟ್ ಮಾಡಿದ್ಮೇಲೆ ಎಲೆಗೊಂದು ಮೊಗ್ಗುಗಳಾಗಿದೆ. ತುಂಬ ಚೆನ್ನಾಗಿ ಮೊಗ್ಗುಗಳಾಗ್ತಾಯಿದೆ ನೋಡಿ. ಒಂದೊಂದು ಕುಡಿಯಲ್ಲೂ ಕೂಡ ಒಂದೊಂದು ಮೊಗ್ಗುಗಳು ಕಾಣಿಸ್ತಾ ಇದೆ ನೋಡಿ. ಮತ್ತಿಲ್ಲಿ ಇದು ವೈಟ್ ಕಲರ್ ಬಟನ್ ಗುಲಾಬಿ, ಬಟನ್ ರೋಸ್ ಅಂತ ಹೇಳ್ಬೋದು. ವಿಗ್ರಹಗಳಿಗೆಲ್ಲ ಇಡೋದಕ್ಕೆ ಪುಟ್ ಪುಟ್ಟದಾಗಿ ಚೆನ್ನಾಗಿರುತ್ತೆ. ದೊಡ್ಡ ಗಿಡದ ತುಂಬಾ ಹೂ ಬಿಡುತ್ತೆ. ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ. ಇವತ್ತು 2 ಹೂ ಅರಳಿದೆ. ಹೊಸದಾಗಿ ತಂದಿದಂಥ ಗಿಡನೂ ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಹೊಸ ಚಿಗುರು ಬರ್ತಾ ಇದೆ ಇಲ್ಲೂ ಕೂಡ. ಏನಂದರೆ ಗುಲಾಬಿ ಗಿಡದಲ್ಲಿ ಹೂಗಳಾದಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಹೂಗಳನ್ನ ತೆಗಿಬೇಕು. ಆವಾಗೇ ಗಿಡ ಚೆನ್ನಾಗಾಗೋದು. ಹಾಗೆ ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು. ವರ್ಷಕ್ಕೊಂದ್ಸಲ ರೀಪಾಟ್ ಅಂತೂ ಮಾಡಲೇಬೇಕು. ಇನ್ನು ಇಲ್ಲಿ ಆಫ್ ವೈಟ್ ಗುಲಾಬಿ
ಫುಲ್ ಅರಳ್ಬಿಟ್ಟಿದೆ. ಇವತ್ತು ನಾನು ಇದನ್ನು ಕಟ್ ಮಾಡ್ಕೋತೀನಿ. ಫುಲ್ ಅರಳೋವರೆಗೂ ಗಿಡದಲ್ಲೇ ಬಿಡ್ತೀನಿ. ಅರಳಿದ ನಂತರ ಕಟ್ ಮಾಡ್ತೀನಿ. ಅದನ್ನು ಬಿಟ್ಟು ಇದು ನೆಕ್ಸ್ಟ್ ಅದೇ ಗಿಡದಲ್ಲಿ ಮೊಗ್ಗುಗಳು ನೋಡ್ತಾ ಇದ್ರೆ ಇಲ್ಲೊಂದಿದೆ, ಮತ್ತು ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಗೆ ಬೇರೆ ಹೊಸ ಚಿಗುರು ಎಲ್ಲೆಲ್ಲಿ ಬರ್ತಾ ಇದೆಯೋ ಅಲ್ಲೆಲ್ಲನೂ ಕೂಡ ಹೊಸ ಮೊಗ್ಗುಗಳು ಬರುತ್ತೆ. ಮೊನ್ನೆ ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ವಿ. ಅದರಲ್ಲಿ ಬೇರು ಹಾಗೆ ಮಣ್ಣಿತ್ತು. ಅದನ್ನು ತೊಗೊಂಡು ಬಂದು ಹಾಗೆ ಈ ಮಣ್ಣಲ್ಲಿ ನೆಟ್ಟಿದ್ದೆ. ಅದು ಇವಾಗ ಚೆನ್ನಾಗಿ ಚಿಗುರು ಬಂದು ಪಾಲಕ್ ಸೊಪ್ಪು ಬರ್ತಾ ಇದೆ. ಬೀಜನೇ ಹಾಕಿ ಪಾಲಕ್ ಬೆಳೆಸ್ಬೇಕು ಅನ್ನೋ ಅಗತ್ಯ ಇಲ್ಲ. ನಾವು ಈ ರೀತಿ ಪಾಲಕ್ ಸೊಪ್ಪು ತೊಗೊಂಡು ಬಂದಾಗ ಅದರ ಬೇರು ಚೆನ್ನಾಗಿದ್ದರೆ, ಬೇರಲ್ಲಿ ಸ್ವಲ್ಪ ಮಣ್ಣಿದ್ರೆ ಈ ರೀತಿ ಚೆನ್ನಾಗಿ ಸೊಪ್ಪು ಬರುತ್ತೆ. ಇದು ಬಸಳೆ ಸೊಪ್ಪು. ಕೆಳಗಡೆ ಎಲ್ಲ ಗ್ರೀನ್ ಆಗಿದೆ. ಯಾಕೋ ಇದ್ರ ಎಲೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಇದನ್ನು ಆಲ್ರೆಡಿ ನಾನು ಸುಮಾರು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನಾನು ಕುಡಿ ಮುರ್ಕೊಂಡು ಸಾಂಬಾರಿಗೆ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ ಎಳೆದಿದ್ದಂಗೆ. ಇನ್ನು ಇದರಲ್ಲಿ ದಂಟಿದೆ, ಮತ್ತು ಚಕೋತ ಇದೆ, ಹಾಗೆ ಬಸಳೆ ಗಿಡನೂ ಒಂದಿದೆ. ಇದರಲ್ಲಿ ಮರೂನ್ ಕಲರ್ ಗುಲಾಬಿ ಹೂವು ಅರಳಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ಹಾರ್ವೆಸ್ಟ್ ಮಾಡಲ್ಲ, ಇದನ್ನು ನಾಳೆ ಹಾರ್ವೆಸ್ಟ್ ಮಾಡ್ತೀನಿ. ಇದಲ್ಲದೆ ಇಲ್ಲಿ ನೋಡ್ಬೋದು ಮೊಗ್ಗಿದೆ, ಮತ್ತು ಇಲ್ಲೊಂದು ಮೊಗ್ಗಿದೆ, ಇಲ್ಲೂ ಹೊಸ ಮೊಗ್ಗು, ಇಲ್ಲೊಂದು, ಇಲ್ಲೆಲ್ಲ ಹೊಸ ಚಿಗುರು ಬರ್ತಾ ಇದೆ. ಇಲ್ಲೆಲ್ಲನೂ ಕೂಡ ಸುಮಾರು ಮೊಗ್ಗುಗಳು ಆಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.